ಏನಾಗಿದ್ಯೋ ನಿಂಗೆ? ಏನಾಗಿದ್ಯೋ ನಿಂಗೆ? ನಿನ್ನ ಅವಸ್ಥೆ ನೋಡು, ನಿನ್ನ ಅವಸ್ಥೆ ನೋಡು. ಸುಮ್ಮನೆ ಶಿವಗಾಮಿ ಹತ್ರ ಹೋಗಿ ಕ್ಷಮೆ ಕೇಳಿದಿದ್ರೆ ಎಲ್ಲ ಸರಿ ಹೋಗ್ತಿತ್ತಲ್ಲೋ. ಆದ್ರೆ ನೀನೇನ್ ಮಾಡ್ದೆ? ನೀನೇನ್ ಮಾಡ್ದೆ? ಭೈರವಿ ಕಳ್ಕೊಂಡಿದ್ದ ನೆನಪಲ್ಲಿ ಕುಡಿಯೋದಕ್ಕೆ ಶುರು ಮಾಡ್ದೆ. ಶಿವಗಾಮಿ ಬೇಡ 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 ಅಂತ ಹೇಳಿದ್ರು, ಅದನ್ನೇ ಅಭ್ಯಾಸ ಮಾಡ್ಕೊಂಡೆ. ಈಗ ನೋಡು, ಈಗ ನೋಡು, ಅದೇ ಕುಡಿತದ ಎಂತ ನೀಚ ಕೆಲಸ ಮಾಡ್ಬಿಟ್ಟಿಲ್ಲ. ಎಂತ ನೀಚ ಕೆಲಸ ಮಾಡ್ದೆ ಗೊತ್ತಾ ನೀನು? ಎಂತ ನೀಚ ಕೆಲಸ ಮಾಡ್ದೆ ಗೊತ್ತಾ ನೀನು? ಇಲ್ಲ ಇಲ್ಲ, ನೀ ಸರಿ ಇಲ್ಲ, ನೀ ಸರಿ ಇಲ್ಲ, ನೀ ಸರಿ ಇಲ್ಲ, ನೀ ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಥು, ಥು. ಶಿವಗಾಮಿ ಕಣ್ಣು ನೋಡಿದ್ರೆ ಮೈಗೆ ಮೈಗೆ ಬೆಂಕಿ ಬಿದ್ದಾಗ್ತಾ ಇದೆ. ಇನ್ನು ಪ್ರತಿದಿನ ಪ್ರತಿ ಕ್ಷಣ ಅವಳನ್ನ ಹೇಗಪ್ಪ ಫೇಸ್ ಮಾಡೋದು? ಅವಳನ್ನ ಹೇಗಪ್ಪ ಫೇಸ್ ಮಾಡೋದು? ಅಯ್ಯಪ್ಪ, ಆಗಲ್ಲ, ನನ್ನ ಕಲ್ಲಂತೂ ಆಗಲ್ಲ. ನಡೆದಿರೋ ಸತ್ಯ ಏನಾದ್ರು ಶಿವಗಾಮಿ ಗೊತ್ತಾಗ್ಬಿಟ್ರೆ ಮುತ್ತು ಮನಸ್ಸಿಗೆ ಎಷ್ಟು ನೋವಾಗ್ಬೇಡ. ನನ್ನ ಪ್ರಾಣ ಶಿವಗಾಮಿ, ನನ್ನ ಪ್ರಾಣ ಶಿವಗಾಮಿಗೆ ನಾನು ಮೋಸ ಮಾಡ್ಬಿಟ್ಟೆ. ಇಲ್ಲ ಇಲ್ಲ, ಈ ವಿಷಯ ಅವಳಿಗೆ ಗೊತ್ತಾಗ್ಬಾರ್ದು, ಈ ವಿಷಯ ಅವಳಿಗೆ ಗೊತ್ತಾಗ್ಬಾರ್ದು. ಇಲ್ಲ, ಈ ಅವಸ್ಥೆಯಲ್ಲಿ ಶಿವಗಾಮಿ ಏನಾದ್ರು ನಾನು ನೋಡಿದ್ರೆ ಖಂಡಿತವಾಗ್ಲೂ ಕಂಡಿರ್ಬಿಡ್ತಾಳೆ. ಇಲ್ಲ, ಆದ್ರೆ ನಾನು ಮಾಡಿರೋ ಪಾಪನ ನಾನು ಹೇಗೆ ಮುಚ್ಚಿಟ್ಕೊಳ್ಳಿ, ಹೇಗೆ ಮುಚ್ಚಿಟ್ಕೊಳ್ಳಿ? ಅಯ್ಯೋ, ನನ್ನ ಮನಸ್ಸನ್ನೇ ನಾನು ಹತೋಟಿಲಿ ಇಟ್ಕೊಳಕ್ಕಾಗದೆ ಇರೋಷ್ಟು ಬಲಹೀನ ಆಗೋದ್ನ ನಾನು ಮೇಷ್ಟ್ರಾಗಿದ್ದವನ. ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ಹೊರಟೋಗ್ಬಿಟ್ಟಿದ್ದಾಳೆ. ಅವಾಗ್ಲೇ ಅರ್ಧ ಹುಚ್ಚಿ ಆಗಿದ್ಲು, ಈಗ ಪೂರ್ತಿ ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಕಣೆ ಅವಳು. ಅಲ್ಲವರ್ರೆ, ನಿಮ್ದು ಮಂಡಿ ಅಂದ್ರೆ ಮಂಡಿ ಬರ್ರೆ, ನೀವು ಚಾಣಕ್ಯನ ಮೀರಿಸ್ತ್ರಿ ಏನು? ಹೇ, ಆದಿ ಆದಿ ಬಂದ ನೋಡು. ಆದಿ, ಬಾರೋ ಇಲ್ಲಿ, ಬಾರೋ, ಬಾಯ್ಲಿ. ಏನಮ್ಮ ಇದು? ಮನೆ ತುಂಬಾ ಬಳೆಗಳು ಬಿದ್ದಿದೆ. ಮಲ್ಲೆ, ಕ್ಲೀನ್ ಮಾಡಕ್ಕಾಗಲ್ವೇನೆ? ಅಯ್ಯೋ ಆದಿ, ಅದೆಲ್ಲ ಬಿಟ್ಟಾಕು. ಹಾ, ಕೊನೆಗೂ ಸಾಧಿಸ್ಬಿಟ್ಟೆ ಮಗ್ನೆ, ನೀನು ಸಾಧಿಸ್ಬಿಟ್ಟೆ. ಎಸ್. ಅಶೋಕು ಶಿವಗಾಮಿಗೆ ಎಂತ ಮೋಸ ಮಾಡಿರೋದು. ಈ ವಿಷಯ ಅವಳು ಗೊತ್ತಾದ್ರೆ ಸಾಯೋವರೆಗೂ ಅಶೋಕನ್ನ ಜೊತೆಲಿಟ್ಕೊಳ್ಳಲ್ಲ.